ನಾವು ಶ್ರಾವಣದವರು. ಅದರಲ್ಲೂ ಮೊದಲನೇ ಶ್ರಾವಣ ಮಾಡಿದ್ರೇ ನಮ್ಮ ಅಮ್ಮಂಗೆ ಜಾಸ್ತಿ ಖುಷಿಯಾಗೋದು. ಅದಕ್ಕೇ ಆಷಾಢ ಶುರುವಾಗ್ತಿದ್ದಂಗೆ ಮನೆ ಕ್ಲೀನಿಂಗ್ ಶುರು ಮಾಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಅಟ್ಟದ ಮೇಲಿರೋರು, ಕಬೋರ್ಡಲ್ಲಿ ಬಚ್ಚಿಟ್ಕೊಂಡಿರೋರು, ಮೂಲೆಯಲ್ಲಿ ಮುದುಡ್ಕೊಂಡು ಕೂತಿರೋರು, ಇವ್ರನ್ನೆಲ್ಲ ಹೊರಗಡೆ ಎಳೆದು ಅವರನ್ನೆಲ್ಲ ಬೆಳಗಿ ತೊಳೆದು ಒಗೆದು ಒಣಗಿಸಿ ಜನ್ಮ ಜಾಲಾಡಿ ಅವರನ್ನೆಲ್ಲ ಅವರವರ ಜಾಗಕ್ಕೆ ಸೇರಿಸೋಕೆ ಹೆಚ್ಚು ಕಡಿಮೆ 1 ತಿಂಗಳಾದರೂ ಬೇಕು. ಬೆಳಗ್ಗೆಯಿಂದ ಅಮ್ಮನ ಕೈಲಿ ಬಾಯಿ ಬಿಡಿಸ್ಕೊಂಡು ಕೆಲಸ ಶುರು ಮಾಡೋಕ್ಕೆ ಮೋಟಿವೇಶನ್ ತಗೊಳ್ಳೋ ಅಷ್ಟರಲ್ಲೇ ಮಧ್ಯಾಹ್ನ 12 ಗಂಟೆ ಆಗಿತ್ತು. ಈ ಮನೆ ಕ್ಲೀನಿಂಗಲ್ಲಿ ಅಮ್ಮಂಗೆ ದೊಡ್ಡ ಸಮಸ್ಯೆ ಏನು ಅಂದರೆ ಮೇಲ್ಗಡೆ ಕ್ಲೀನ್ ಮಾಡ್ಕೊಳ್ಳೋದು. ಅದಕ್ಕೆ ಯಾರಾದರೂ ಬಕ್ರಗಳು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಆದರೆ ಪ್ರತಿ ಸಲ ಬಕ್ರ ಆಗೋದು ನಾನೇ. ನಮ್ಮ ರೂಮಿನ ಕಿಟಕಿಯಿಂದ ಹೊರಗಡೆ ನಮ್ಮ ತೋಟ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಪ್ರತಿದಿನ ಮಾರ್ನಿಂಗ್ ಒಳ್ಳೆ ವ್ಯೂ ಸಿಗುತ್ತೆ ನಮಗಂತೂ. ಸರಿ ಹೀಗೆಲ್ಲ ಟೈಮ್ ವೇಸ್ಟ್ ಮಾಡಿದ್ರೆ ಅಮ್ಮ ಬೈತಾರೆ, ಬನ್ನಿ ಕೆಲಸ ಶುರು ಮಾಡೋಣ. ಅಂತೂ ಇಂತೂ ಮೇಲ್ಗಡೆ ಇರೋದನ್ನೆಲ್ಲ ಇಳಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಕೆಲಸ ಮಾಡೋಕ್ಕೆ ಶಕ್ತಿ ಬೇಕಲ್ಲ ಅಂತ ಹೇಳಿ ಅಮ್ಮ ಒಂದೊಳ್ಳೆ ನಾಟಿ ಕೋಳಿ ಮೊಟ್ಟೆ ಸಾಂಬಾರು ಮಾಡಿಕೊಟ್ಟಿದ್ರು. ಊಟ ಮಾಡಿ ಮತ್ತೆ ಕೆಲಸ ಶುರು ಮಾಡಿದ್ದಾಯಿತು. ಕೆಲಸದ ಮಧ್ಯೆ ಅಮ್ಮ ಮಗಳ ಜಗಳ, ಮಾತುಕತೆ, ತಮಾಷೆ ಅಂತೂ ಇದ್ದೇ ಇರುತ್ತೆ. ಇದು ಯಾವುದು ಇಲ್ಲದ ಅಂದರೆ ಮನೆ ಕೆಲಸ ಸಾಗೋದೇ ಇಲ್ಲ. ನಾವೆಷ್ಟು ಮಿಡಲ್ ಕ್ಲಾಸ್ಗಳು ಅಂತಂದರೆ ಸೀರೆಯಲ್ಲಿ ದಿಂಬಿನ ಕವರ್ನ ಹೊಲಿಸಿ ಇಟ್ಕೊಳ್ಳೋಷ್ಟು ಮಿಡಲ್ ಕ್ಲಾಸ್ಗಳು. ನಿಮ್ಮನೇಲೂ ಯಾರಾದರೂ ಈ ಥರ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತೀರಾ? ತಿಳಿಸಿ. ಅಂತೂ ಇಂತೂ ಮೇಲ್ಗಡೆ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಅಮ್ಮಂಗೆ ಮಾತು ಕೊಟ್ಟು ಕೆಲಸ ಶುರು ಮಾಡೋ ಅಷ್ಟರಲ್ಲಿ ಅದ್ಯಾವ ಮೋಟಿವೇಶನ್ ಸಿಕ್ತೋ ನನಗಂತೂ ಗೊತ್ತಿಲ್ಲ. ಇಡೀ ರೂಮ್ನ ಗುಡಿಸಿ ಗುಂಡಾಂತರ ಮಾಡಿ ನೀಟಾಗಿ ಕ್ಲೀನ್ ಮಾಡಿಕೊಟ್ಟು